ನೋಡಿ ಸ್ವಾಮಿ ನಾವಿರೋದು ಹೀಗೆ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಕನ್ನಡ ಯೂಟ್ಯೂಬ್ ಚಾನಲ್ ನೋಡಿ ಸ್ವಾಮಿ ನಾವಿರೋದು ಹೀಗೆ. ನಾನಿವತ್ತು ನಿಮ್ಮನ್ನು ಎಲ್ಲಿ ಕರ್ಕೊಬರ್ತಾಯಿದ್ದೀನಿ ಅಂತ ನೀವೆಲ್ಲಿ ಮುಂದೆ ವೀಡಿಯೋನಲ್ಲಿ ನೋಡ್ತಾನೆ ಗೊತ್ತಾಗ್ಬಿಟ್ಟಿರುತ್ತೆ ನಿಮಗೆ. ನಾನಿವತ್ತು ನಿಮ್ಮನ್ನು ವರ್ಲ್ಡ್ ಫೇಮಸ್ ಆಗಿರುವಂಥ ಮೈಸೂರಲ್ಲಿರುವಂಥ ನಮ್ಮ ಪಯಣ ಕಾರ್ ಮ್ಯೂಸಿಯಮ್ಗೆ ನಿಮ್ಮನ್ನು ಕರ್ಕೊಬರ್ತಾಯಿದ್ದೀನಿ. ಬನ್ನಿ ಕಾರ್ ಪಾರ್ಕಿಂಗ್ ಮಾಡೋಣ. ಇದೆ ನೋಡಿ, ಎದುರುಗಡೆನೇ ಕಾಣಿಸ್ತಾ ಇದೆ ಪಯಣ ಕಾರ್ ಮ್ಯೂಸಿಯಮ್. ಹಾಯ್. ಈ ಪಯಣ ಕಾರ್ ಮ್ಯೂಸಿಯಮ್ ಇರೋದು ಮೈಸೂರಿನಲ್ಲಿ ಬ್ಯಾಂಗ್ಳೂರು ರೋಡ್ನಲ್ಲಿ ಒಂದು 10 ಕಿಲೋಮೀಟರ್ಸ್ ಬರಬೇಕು. 10 ಕಿಲೋಮೀಟರ್ಸ್ ಬಂದರೆ ಬೆಂಗಳೂರು, ಮೈಸೂರಿಂದ ಬೆಂಗಳೂರಿಗೆ ಹೋಗುವಾಗ ಬಲಭಾಗಕ್ಕೆ, ಬೆಂಗಳೂರಿಂದ ಮೈಸೂರಿಗೆ ಬರುವಾಗ ಎಡಭಾಗಕ್ಕೆ. ಇತ್ತೀಚೆಗಷ್ಟೇ ಆರಂಭವಾಗಿರುವಂಥ ಈ ಕಾರ್ ಮ್ಯೂಸಿಯಮ್ ವಿಶ್ವವಿಖ್ಯಾತಿ ಪಡೆದಿರುವಂಥದ್ದು ಅಷ್ಟೇ. ಇದರದ ಇನ್ಫ್ರಾಸ್ಟ್ರಕ್ಚರ್ ಏನಿದೆ, ಈ ಆರ್ಕಿಟೆಕ್ಚರ್ಗೋಸ್ಕರ ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಯಾರು ಆರ್ಕಿಟೆಕ್ಚರ್ ಅವರಿಗೆ ಸಲಾಮ್ ಹೇಳಬೇಕು ನಿಜವಾಗ್ಲೂ. ಭಾಳ ಹೊರಗಡೆ ಇರೋದ್ರಿಂದ ಸ್ಪೇಷಿಯಸ್ ಆಗಿದೆ. ಮುಂದೆ ಫ್ರಂಟಲ್ಲಿ ನೋಡಿ, ಇವಾಗ ನಾನು ಇಲ್ಲಿ ಕೆಳಗಡೆ ತೋರಿಸ್ತೀನಿ. ಇಲ್ಲಿ ಇದು ಎಕ್ಸಿಟ್ ಪಾಯಿಂಟ್, ಅಂದರೆ ಆ ಕಡೆಯಿಂದ ಕೊನೆಯಲ್ಲಿ ಬರುವಾಗ ನಾನು ವಿಡಿಯೋ ಕೊನೆಯಲ್ಲಿ ತೋರಿಸ್ತೀನಿ. ಒಂದು ಸಲ ಇದ್ರ ಮುಂಭಾಗ ನೋಡಿ ಹೇಗಿದೆ ಅಂತ ಹೇಳಿ ತೋರಿಸ್ತೀನಿ ಇವಾಗ. ವಾವ್, ಸಖತ್ತಾಗಿದೆ ಅಲ್ಲ. ಇಲ್ಲಿ ಹೋಟೆಲ್ ವ್ಯವಸ್ಥೆ ಇದೆ ಮುಂದೆ ಮುಂಭಾಗದಲ್ಲಿ. ಮತ್ತು ಇದು ಪ್ಯೂರ್ ವೆಜ್ ಹೋಟೆಲ್ ಇದೆ. ಧರ್ಮಸ್ಥಳ ಧರ್ಮಸ್ಥಾನ ಟ್ರಸ್ಟ್ ಅವರ ಒಂದು ಕನಸಿನ ಕೂಸು ಇದು. ಬನ್ನಿ ಒಳಭಾಗದಲ್ಲಿ ಹೇಗಿದೆ ನೋಡೋಣ. ಓಕೆ, ನಾನು ಟಿಕೆಟ್ ತೊಗೊಬರ್ತೀನಿ ಹೋಗಿ. ನೋಡಿ, ಇಲ್ಲಿ ಆರಂಭದಲ್ಲಿ ಫ್ರಂಟಲ್ಲಿ ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರ ಒಂದು ಭಾವಚಿತ್ರ, ದೊಡ್ಡ ಭಾವಚಿತ್ರ ಹಾಕಿದ್ದಾರೆ. ಅವ್ರ ಬಗ್ಗೆ ಇನ್ಫಾರ್ಮೇಷನ್ ಇದೆ ಇಲ್ಲಿ. ಇದರ ನಿರ್ಮಾತೃ ಅವರೇನೆ, ಅವ್ರು ಬಳಸ್ತಿದ್ದಂಥ ಕಾರ್ ಇದು. ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರು ತಮ್ಮ ಕಾಲೇಜು ವಿದ್ಯಾಭ್ಯಾಸ ಸಂದರ್ಭದಲ್ಲಿ ಉಪಯೋಗಿಸ್ತಿದ್ದಂಥ ಕಾರು. ಇದು ಕಾರ್ ಯಾವುದು? ಸ್ಟ್ಯಾಂಡರ್ಡ್ ಹೆರಾಲ್ಡ್ ಅಂತೇಳಿ 1962 ಇಂಗ್ಲೆಂಡಿಂದ ತರಿಸೋದು, ಇಂಪೋರ್ಟೆಡ್ ಕಾರ್. ಟಿಕೆಟ್ನ ಇಲ್ಲಿ ಶೋ ಮಾಡಬೇಕು ನೋಡಿ, ಇಲ್ಲಿ ಟಿಕೆಟ್ ಶೋ ಮಾಡ್ತಿದೆ. ವಾವ್, ಅಮೇಝಿಂಗ್ ಅಲ್ವಾ? ಸಾಕಾಗಿದೆ. ಹಾಗೆ ಒಂದು ಸಲ ತೋರಿಸ್ಬಿಡ್ತೀನಿ, ಒಳಭಾಗದಲ್ಲಿ ನೋಡ್ಕೊಂಡು ಬಿಡಿ. ಮತ್ತು ಆಮೇಲೆ ಒಂದೊಂದಾಗಿ ಒಂದು ಕಡೆಯಿಂದ ನೋಡ್ಕೊಂಡು ಹೋಗೋಣ. ಇದು ಒಂದು ಫ್ಲೋರ್, ಇದು ಮತ್ತೆ ಗ್ರೌಂಡ್ ಫ್ಲೋರ್ ಒಂದಿದೆ. ಅದ್ರ ಕೆಳಭಾಗದಲ್ಲಿ ಮತ್ತೆ ಇದೆ. ರೈಟ್, ಇಲ್ಲಿ ಇಂಜಿನ್ ಇದೆ. SDM ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ, ಧಾರವಾಡ, ಡಿಪಾರ್ಟ್ಮೆಂಟ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಟಾಟಾದು ನ್ಯಾನೋ ಟ್ವಿನ್ ಸಿಲಿಂಡರ್ ಇಂಜಿನ್ ಇದೆ, ಪೆಟ್ರೋಲ್ ಇಂಜಿನ್. 624 cc. ಅದು ಓಮಿನಿ ಎಲ್ಲ 800 cc ಬರ್ತಿತ್ತಲ್ಲ, 624 cc ಅಷ್ಟೇ ಇದೆ. This one is a instruction model, 4-stroke petrol engine. ನೋಡಿ ಹೆಂಗಿರುತ್ತೆ ಇಂಜಿನ್, ಕಾರ್ ಇಂಜಿನ್, ಹಳೆಯ ಇಂಜಿನ್ ಇದೆ. ಇದು ಓಲ್ಡ್ ಮಾಡೆಲ್, ಹಳೆ ಮಾಡೆಲ್ ಟ್ರಕ್ ಚಾರ್ಸಿ ಇದ್ದಂಗಿದೆ ನೋಡಿ ಇದು. ಸ್ಟೈರಿಂಗ್ ಬಾಕ್ಸ್, ಮೆಕ್ಯಾನಿಕಲ್ ಫ್ಯೂಯಲ್ ಪಂಪ್, ಟರ್ಬೋ ಚಾರ್ಜರ್ ಅಸೆಂಬ್ಲಿ, ಇದು ಡೈನಮೋ, ಇದು ಕಾರ್ಬೊರೇಟ್ರ್, ಹಳೇ ಓಲ್ಡ್ ಮಾಡೆಲ್ ಕಾರ್ಬೊರೇಟ್ರ್. ಕಾಲದ ಎತ್ತಿನ ಗಾಡಿಗಳು ಬಂದವು. ವಾವ್, ಕಾರ್ಟ್, ಅದು ಪ್ಯೂರ್ ವುಡ್ದು. ಇದು ಈಗ ನಮ್ಮಲ್ಲಿ ಹಳ್ಳಿಗಳಲ್ಲಿ ಬಳಸ್ತೀವಲ್ಲ, ಇದು ಹಳೆ ಕಾಲದಲ್ಲಿ ರಾಜರೆಲ್ಲ ಬಳಸ್ತಿದ್ರಲ್ಲ. ಇದು ಓಕೆ, ಎಲ್ಲ ಓಕೆ. ಇದ್ರ ಬಗ್ಗೆ ಮಾಹಿತಿ ಕೊಡುವಂಥದ್ದು ಅಲ್ಲಲ್ಲೇ ಹಾಕಿದರೆ ತುಂಬ ಚೆನ್ನಾಗಿರ್ತಿತ್ತು. ಇದು ಇವಾಗಲೂ ಇದೆ ಹಳ್ಳಿಗಳ ಕಡೆ.
ಎತ್ತಿನ ಗಾಡಿ ಮಾಮೂಲಿ. ಇದು ಹಳೆ ಮರದ ಗಾಡಿ, ಹಳೆ ಎತ್ತಿನ ಗಾಡಿ ನೋಡಿ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇದು ಫಿಯೆಟ್, ಇಟಲಿ, ಇಂಪೋರ್ಟೆಡ್ ಫ್ರಮ್ ಇಟಲಿ, 1925. ಸ್ಟುಡಿ ಬ್ರೇಕರ್ ಪ್ರೆಸಿಡೆಂಟ್ ಅಮೇರಿಕ. ಮಹಾತ್ಮ ಗಾಂಧೀಜಿ ಉಪಯೋಗಿಸ್ತಿದ್ದಂಥ ಕಾರ. ಹಾಂ, ಇಲ್ಲಿದೆ ನೋಡಿ, ಇಲ್ಲಿ ಮಹಾತ್ಮ ಗಾಂಧೀಜಿಯವರು ಉಪಯೋಗಿಸ್ತಿದ್ದಂಥ ಕಾರ್. ಎಷ್ಟು ದೊಡ್ಡದಿದೆ ಅಲ್ವಾ. ವಾವ್, ಹಡ್ಸನ್ ಕಮಾಂಡರ್ 6 ಅಂತೆ. ಹಡ್ಸನ್ ಕಮಾಂಡರ್ 6 ಮಾಡೆಲ್ 1947. ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಅಮೇರಿಕಾದಲ್ಲಿ ತಯಾರಾಗಿರುವಂಥದ್ದು, ಮೇಡ್ ಇನ್ ಅಮೇರಿಕಾ. ಹಡ್ಸನ್ ಕಂಪ್ನಿಗವರು. ವಾವ್, ಸಖತ್ತಾಗಿದೆ ನೋಡಿ. ಇಲ್ಲಿ ಶ್ರವಣಬೆಳಗೊಳದ ಜೈನ ಮಠದ ಸ್ವಸ್ತಿ ಶ್ರೀ ಚಾರುಕೀರ್ತಿ ಪಟ್ಟಾಚಾರ್ಯ ವರ್ಯ ಮಹಾಸ್ವಾಮೀಜಿಗಳವರು ಕೊಡುಗೆ ಕೊಟ್ಟಿರುವಂಥ ಕಾರಿದು. ಚಿಕ್ಕದಿದೆ. ಎಷ್ಟು ದೊಡ್ಡದಿದೆ ಇದು. ಇದು ಸ್ಪೇರ್ಗಳೆಲ್ಲ ಕೆಲವೊಂದಷ್ಟು ಹಾಳಾಗಿರುತ್ತೆ, ಅದನ್ನೆಲ್ಲ ರಿಮೋಡ್ಲಿಂಗ್ ಮಾಡಿ ಶೋಗೆ ಅಂತ ಇಟ್ಟಿರೋದು. ನನ್ನ ತಾತನ ಹತ್ರ ಇತ್ತು ಇದು, ಬಜಾಜ್ ಚೇತಕ್ಕು, ಸೇಮ್ ಮಾಡಲು. ಇದನ್ನು ಸ್ಟಾರ್ಟ್ ಮಾಡೋಕ್ಕೆ ಎಷ್ಟೊಂದು ಕಷ್ಟಪಡ್ತಿದ್ವಿ ಅಂದರೆ, LML ಬಜಾಜ್ ಚೇತಕ್ ಇಲ್ಲಿದೆ, ಇಲ್ಲಿ 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 ಸೇಮ್ ಗಾಡಿ. ಹಾಂ, ಬಜಾಜ್ ಚೇತಕ್. ನಮ್ಮ ತಾತ ಓಡಿಸ್ತಿದ್ರು ಕಣ್ರಿ ಇದು ಗಾಡಿ. ನಮ್ಮ ಮಾವ ಡೆಲ್ಲಿಯಿಂದ ತಂದಿದ್ದು, ಡೆಲ್ಲಿ ರಿಜಿಸ್ಟ್ರೇಷನ್ ಅದು ಗಾಡಿ. ಹಬ್ಬ, ಅದನ್ನು ತುಣಿಯೋದು ಸಾಕಿಡ್ದೋಗ್ತಿತ್ತು ನಮಗೆ. ಮೈಸೂರು ಸ್ಟೇಟ್ ಇತ್ತಲ್ಲ, ಮೈಸೂರು ಸ್ಟೇಟ್ ರಿಜಿಸ್ಟ್ರೇಷನ್, ಸಿಯಟ್ರಾನ್ ಟ್ರಾಕ್ಷನ್ ಅವಂತಂದು. ಮೇಡ್ ಇನ್ ಇಂಡಿಯಾ, ಹಿಂದೂಸ್ತಾನ್ ಅಂತ ಕಾರ್ ನೇಮ್ ಇದು. ಲಂಡನ್ ಮೋಟಾರ್ ಶೋ ಅಲ್ಲಿ ಶೋ ಮಾಡಿದ್ದು. ಮೇಡ್ ಇನ್ ಇಂಡಿಯಾ ಕಾರ್ ಅಂದರೆ ಈ ಸೆಡಾನ್ ಟೈಪು, ಅಂಬಾಸಿಡರ್ ಬರ್ತಿತ್ತಲ್ಲ ಆ ಟೈಪು. ಇದೆಲ್ಲ ಫಾರಿನ್ ಕಾರ್ಸು. ಈ KGF ಮೂವಿನಲ್ಲಿ ಬಳಸಿದಾರೆ ನೋಡು, ಸೇಮ್ ಕಾರ್ಗಳು ಎಲ್ಲ ಮೈಸೂರು ಸ್ಟೇಟ್ ರಿಜಿಸ್ಟ್ರೇಷನ್, MYV ಅಂತಿದೆ ನೋಡಿ. GDA ಅಂತ ಬಂದಿದೆ, ಇದು ನಮ್ಮ ಇಂಡಿಯಾದಲ್ಲ, ಅದು ಬೇರೆ ಫ್ರಾನ್ಸ್. ನೋಡ್ರಿ, ಇಲ್ಲಿ ಜೇಮ್ಸ್ ಬಾಂಡ್ ಕಾರ್ ಇದೆ. ಇಲ್ಲಿ ಆ ಮೂವಿ ತೆಗ್ದಿದ್ದಾರೆ ನೋಡು, ಆ ಮೂವಿನಲ್ಲಿದೆ, ಅಲ್ಲಿ ಹಿಂದೆ ಬ್ಯಾಕ್ ಗ್ರೌಂಡಲ್ಲಿ ಹಾಕಿದ್ದಾರೆ. ಅಮೇರಿಕನ್ ಕಂಪ್ನಿ ಕಾರ್ ಇದೆ, ಇಂಫಾಲ. ಹಾಂ, ಸರ್ CV ರಾಮನ್, ಖ್ಯಾತ ವಿಜ್ಞಾನಿಯಾಗಿದ್ದ ಸರ್ CV ರಾಮನ್ ಅವರು, ಫಿಸಿಸಿಸ್ಟ್ ಅವರು, ಭೌತ ವಿಜ್ಞಾನಿ.
ಅವ್ರು ಬಳಸ್ತಿದ್ದಂಥ ಕಾರ್ ನೋಡಿ. ಇಲ್ಲಿ ಅವ್ರ ಭಾವಚಿತ್ರ ಕೂಡ ಹಾಕಿದ್ದಾರೆ. ಈ ಓಲ್ಡ್ ಮೂವೀಸಲ್ಲಿ ಮಿಲಿಟ್ರಿ ಕ್ಯಾಂಪರ್ ವ್ಯಾನ್ಗಳು ಬರುತ್ತಲ್ಲ ಆ ಥರ ಇದೆ. ಇದು ಮೇಡ್ ಇನ್ ರಷ್ಯಾ. ಬನ್ನಿ, ಇವಾಗ ಫಸ್ಟ್ ಫ್ಲೋರ್ ಮುಗಿದಿದೆ, ಗ್ರೌಂಡ್ ಫ್ಲೋರ್ ಇದೆ, ಇನ್ನೂ 2 ಫ್ಲೋರ್ ಇದೆ. ಇದು ಗ್ರೌಂಡ್ ಫ್ಲೋರಿಗೆ ಹೋಗೋಣ. ಗ್ರೌಂಡ್ ಫ್ಲೋರಿಗೆ ಹೋಗ್ಲಿಕ್ಕೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಈ ಸ್ಟೇರ್ ಕೇಸ್ ಇಲ್ಲ, ಆ್ಯಕ್ಚುಲಿ ಸುತ್ಕೊಂಡು ಹೋಗಬೇಕು. ನೋಡಿ ಇಲ್ಲಿ ಪ್ರೀತಿ ಹೋಗ್ತಿದ್ದಾಳೆ. ವಾವ್, ನೈಸ್ ಆಂಬಿಯನ್ಸು ಮಾತ್ರ ಅದ್ಧೂರಿಯಾಗಿದೆ. ತುಂಬ ಸೈಲೆಂಟಾಗಿ ಪೀಸ್ಫುಲ್ಲಾಗಿ ಭಾಳ ಕ್ಲೀನಾಗಿ ಮೇಂಟೆನೆನ್ಸು ಸಖತ್ತಾಗಿದೆ. ಇಲ್ಲಿ ಕೆಳಗಡೆ ನೋಡೋಣ, ಕೆಳಗಡೆ ಏನೇನೆಲ್ಲ ಇಟ್ಟಿದ್ದಾರೆ, ಯಾರ್ಯಾರು ಯೂಸ್ ಮಾಡ್ತಿರೋ ಕಾರ್ ಇಟ್ಟಿದ್ದಾರೆ ನೋಡಿ. ಇಲ್ಲಿ ಪ್ಯಾರಾಗ್ಲೈಡಿಂಗ್ ಮಾಡ್ತಿದ್ವಿ ಹಳೇ ಕಾಲದಲ್ಲಿ. ರೆಕ್ಕೆ ಕಟ್ಕೊಂಡು ಹಾರೋದು ಅಂತಿರಲಿಲ್ಲ, ಇದನ್ನು ಕಟ್ಕೊಂಡು ಹಾರ್ತಿದ್ರು. ಇದನ್ನು ಬ್ಯಾಲೆನ್ಸ್ ಮಾಡ್ಬೋದು. ಹೌದು, ತುಂಬ ಇದೆ. ಇಲ್ಲಿ ಕೆಳಗಡೆನೂ ತುಂಬ ಕಾರ್ಸ್ ಇದೆ, ಟ್ರಕ್ಗಳೆಲ್ಲ ಇದೆ ಇಲ್ಲಿ. ವಾಹ್, ಇಲ್ಲಿ ಮಿಲ್ಟ್ರಿ ಕ್ಯಾಂಪರ್ ವ್ಯಾನ್ಗಳು, ಟ್ರಕ್ಗಳು, ಜೀಪ್ಗಳೆಲ್ಲ ಇದೆ. ಸಗಾದಾಗಿದೆ. ಕೆಳಗಡೆ ಇಳಿದ ತಕ್ಷಣ ವೆಲ್ಕಮ್ ಮಾಡೋಕೆ ಇಲ್ಲೊಂದು ಗಾಡಿ ಇದೆ. ಈ ಗಾಡಿ ಡೀಟೇಲ್ಸ್ ಆ ಕಡೆಯಿಂದ ಬಂದು ತೋರಿಸ್ತೀನಿ ನಾನು ನಿಮಗೆ. ಸ್ಕೂಟರ್ ಸಾರಿ ಎಲ್ಲ ಮಾಡ್ಲಿಕ್ಕೆ ಬಳಸೋ ಅಂಥ ವ್ಯಾನ್ ಅನಿಸುತ್ತೆ, ಅಥವಾ ಆರ್ಮಿ ಪರ್ಪಸ್ಸಿಗೆ ಬಳಸ್ತಾ ಇರ್ಬೋದು ಅನಿಸುತ್ತೆ. ₹50 ಪರ್ ಹೆಡ್ ಚಾರ್ಜ್ ಮಾಡ್ತಾರೆ, ಬಟ್ ವರ್ತ್ ಇದೆ. ತುಂಬ ಕ್ಲೀನ್ ಮೇಂಟೆನೆನ್ಸ್ ಇದೆ. ಬನ್ನಿ, ನಾನು ನಿಮಗೆ ಡಾಕ್ಟರ್ ವಿಷ್ಣುವರ್ಧನ್ ಬಳಸ್ತಿದ್ದ ಕಾರ್ ಇದೆ, ಇಲ್ಲಿ ತೋರಿಸ್ತೀನಿ ನೋಡಿ. ಇದು ಡಾಕ್ಟರ್ ವಿಷ್ಣುವರ್ಧನ್ ಬಳಸ್ತಿದ್ದಂಥ ಕಾರು, ಡಟ್ಸನ್ ಬ್ಲೂ ಬರ್ಡ್ ಅಂತ ಹೇಳಿ. ವಿಷ್ಣು ಅವ್ರ ಕಾರ್ ಇದು. ಇದು ಟ್ರಕ್ಕು, ವೆಲ್ಲೀಸ್ ಟ್ರಕ್ ಅಂತ, ಅಮೇರಿಕನ್ ಟ್ರಕ್ ಇದು. ನಾವು ಚಿಕ್ಕವರಿರುವಾಗೆಲ್ಲ ಈ ಥರದ ಟ್ರಕ್ಗಳನ್ನ ಜಾಸ್ತಿ ನೋಡ್ತಿದ್ವಿ. ಇವಾಗ ಈ ಥರದ್ದೆಲ್ಲ ಹೋಗಿದೆ. ಇವಾಗ ಭಾರತ್ ಬೆನ್ಸು, ಸ್ವಲ್ಪ ಮಾಡ್ರನ್ ವೆಹಿಕಲ್ಸ್ ಇವಾಗ ಬಂದಿದ್ದಾವೆ. ಸಖತ್ತಾಗಿದೆ ಗಾಡಿ. (1973) ಮಾಡೆಲ್ ಇದು. ಟಾಟಾ ಲಾರಿ ಅಂತ ಹೆಸರು ಏನು ಕಳಿಸ್ತಿದ್ವಿ. ಶ್ರೀ ಧರ್ಮಸ್ಥಳ ಕ್ಷೇತ್ರದಲ್ಲಿ ಅವಾಗಲಿಂದ ಬೆಳೆಸ್ತಿರೋವಂಥದ್ದು ಗಾಡಿಗಳು ಇವು. ಧರ್ಮಸ್ಥಳದ ಸೇವೆಗೆ ಅಂತ ಇಟ್ಕೊಂಡಿದ್ದಂಥ ಗಾಡಿಗಳು. ಇಲ್ಲಿ ಶೌಚಾಲಯ ವ್ಯವಸ್ಥೆ ಕೂಡ ಇದೆ ಒಳಗಡೆ ನೋಡಿ. ಇಲ್ಲಿ ಆರ್ಮಿ ಟ್ರಕ್, ಒಂದು ದೈತ್ಯ ಗಾಡಿ ನಿಲ್ಲಿಸಿದ್ದಾರೆ. ವಾವ್, 1981 ಮಿಲಿಟ್ರಿ ಟ್ರಕ್ ಇದು. ವಾವ್, ಸಖತ್ತಾಗಿದೆ ನೋಡಿ. ಇಲ್ಲಿ ರೊಟೇಟ್ ಆಗೋವಂಥದ್ದು, ಈ ಕಾರ್ಗಳೆಲ್ಲ ಲಾಂಚ್ ಮಾಡುವಾಗ ಮಾಡ್ತಾರಲ್ಲ ಆ ರೀತಿ ಮಾಡಿದ್ದಾರೆ ಇಲ್ಲಿ. ಇದು ಫುಲ್ ವುಡನ್ನಲ್ಲಿ ಮಾಡಿರೋವಂಥ ಟ್ರಕ್ ಇದು. ಏನು ಸಖತ್ತಾಗಿದೆ ನೋಡಿ, ವುಡನ್ ಫಿನಿಶಿಂಗ್ ಇರೋವಂಥ ಟ್ರಕ್. ಬಾಡಿ ಬಂದು ವುಡನ್. ಮಾರಿಸ್ ಅಂಥೇಳಿ 1934. ಟ್ರಕ್ಗಳಲ್ಲೆಲ್ಲ ಶ್ರೀ ಧರ್ಮಸ್ಥಳ ಅಂತಿದೆ. ಇದೆಲ್ಲ ಧರ್ಮಸ್ಥಳ ದೇವಾಲಯದಲ್ಲಿ ಬಳಸ್ತಾ ಇದ್ದಂಥ ಟ್ರಕ್ಗಳಿದು. ಪವರ್ ವ್ಯಾಗನ್ ಅಂತ ಹೇಳಿ ಇವು. ಮುರಳೀಧರ್ ಅಂತ ಹೇಳಿ ಚೇರ್ಮನ್ ಆಗಿದ್ದಂಥವ್ರು, ಮೈಸೂರು ಸಿಟಿ ಕಾರ್ಪೊರೇಷನ್ ಚೇರ್ಮನ್ ಆಗಿದ್ದಂಥವ್ರು ಕೊಟ್ಟಿರೋಂಥ ಕೊಡುಗೆ ಇದು ನೋಡಿ. ಅವಾಗಲೇ ಟ್ರಕ್ ತೋರಿಸಿದ್ನಲ್ವ ನಾನು, ಅದರ ಹಿಂಭಾಗ ಎಷ್ಟು ಹ್ಯೂಜ್ ಇದೆ ಟ್ರಕ್ ಅಂಥೇಳಿ. ಈ ಟ್ರಕ್ಕನ ಮೇಲ್ಭಾಗದಲ್ಲಿ ಅವ್ರಿಗೆ ಬೇಗ ಅಂತ ಮಾಡಿಫೈ ಮಾಡ್ಕೊತಾರೆ. ನನಗೆ ಸ್ವಲ್ಪ ಮಾಡ್ರನ್ ಕಾರ್ಗಳ ಇದು ಮರ್ಸಿಡೀಸ್ ಬೆಂಜ್.
ಮೇಡ್ ಇನ್ ಜರ್ಮನಿ. ಬೆಂಜ್ ಅಂದರೆ ಗೊತ್ತಲ್ವಾ ಎಲ್ಲರಿಗೂ, ಅದು ಮೇಡ್ ಇನ್ ಜರ್ಮನಿ, ಜರ್ಮನ್ ಕಂಪನಿ. ಅದು ಜರ್ಮನ್ ಕಂಪನಿಯ ಹಳೆ ಕಾರುಗಳು. ಇದು BMW ಸೀರೀಸು, BMW E37 ಅಂತ 7 ಸೀರೀಸ್. ಇದು ಕೂಡ ಮೇಡ್ ಇನ್ ಜರ್ಮನಿ. ಇದು ಟೊಯೋಟಾ ಕೊರೋಲಾ. ಇವಾಗ ಕೂಡ ಟೊಯೋಟಾ ಕಂಪ್ನಿಯ ಕಾರುಗಳು ನಮ್ಮಲ್ಲಿ ಫೇಮಸ್ ಆಗಿದ್ದಾವೆ. ಮೇಡ್ ಇನ್ ಜಪಾನ್, ಮೂಲ ದೇಶ ಜಪಾನಿಂದ ಬಂದಿರೋವಂಥದ್ದು. ನೋಡ್ರಿ ಜಾಗ್ವಾರ್ ಇದೆ. ಇದು ಡೆಲ್ಲಿ ರಿಜಿಸ್ಟ್ರೇಷನ್ DL, ಲೆಫ್ಟ್ ಹ್ಯಾಂಡ್ ಡ್ರೈವ್. ನಾವೀಗ ನೋಡ್ತೀವಲ್ಲ ಅವೆಲ್ಲ ಕಾರ್ಗಳು ರೈಟ್ ಹ್ಯಾಂಡ್ ಡ್ರೈವು. ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಲೆಫ್ಟ್ ಹ್ಯಾಂಡ್ ಡ್ರೈವ್ ಕಾರು. ಇದು ಮೇಡ್ ಇನ್ ಅಮೇರಿಕನ್ ಕಂಪ್ನಿ ಕಾರುಗಳು ಅಮೇರಿಕಾದಲ್ಲಿ ಯೂಸ್ ಮಾಡ್ತೀವಿ. ಲೆಫ್ಟ್ ಹ್ಯಾಂಡ್ ಕಾರು. ಎಷ್ಟು ಲೆಂತಿ ಇದೆ, ಐಷಾರಾಮಿ ಇದೆ ಅಲ್ವಾ, ಹಳೆ ಕಾರನ್ನೇ. ಬನ್ನಿ, ನಾನು ನಿಮಗೆ ಇವಾಗ ಒಂದು ಹೊಸ ವ್ಯಾನ್ ತೋರಿಸ್ತೀನಿ. ಮಕ್ಕಳು ಕಳ್ಳರು ವ್ಯಾನು, ಮೆಟಾಡೋರು. ನಾವು ಚಿಕ್ಕದ್ರಲ್ಲಿರುವಾಗ ಈ ವ್ಯಾನ್ ಬಂತು ಅಂದರೆ ನೋಡಿ, ಇಲ್ಲಿ ತೋರಿಸ್ತೀನಿ. ಎಲ್ಲಿದೆ ನೋಡಿ, ಮಕ್ಕಳು ಕಳ್ಳರು ವ್ಯಾನ್. ಈ ಮೆಟಾಡೋರ್ ವ್ಯಾನ್ ಬಂತು ಅಂದರೆ ನಾವು ಇದು ಮಕ್ಳು ಹಿಡಿಯೋ ವ್ಯಾನ್ ಬಂತು, ಮಕ್ಳು ಹಿಡ್ಕೊಂಡು ಹೋಗೋ ವ್ಯಾನ್ ಬಂತು ಅಂತ ತಮಾಷೆ ಮಾಡ್ತೀವಿ. ಅದ್ರ ಮೇಲೆ ಎಷ್ಟೊಂದು ಕ್ಲೀನಾಗಿ ಇದು ಮಾಡಿದ್ದಾರೆ ನೋಡಿ, ಪೇಂಟಿಂಗ್ ಮಾಡಿ ರೀಪೇಂಟ್ ಮಾಡಿದ್ದಾರೆ. ವಾವ್, ಇಲ್ಲೊಂದಿದೆ ನೋಡಿ, ಬ್ರಿಟಿಷ್ ಕಾಲದ. ಸಾಕಾಗಿದೆ ಅಲ್ವಾ? ಒಂದು ರೌಂಡ್ ಹೋಗಿ ಬರೋಣ ಅನ್ಸುತ್ತೆ ನೋಡಿದ್ರೆ. ಕೊಟ್ಟರೆ ಒಂದು ರೌಂಡ್ ಓಡಿಸಾಡ್ಕೊಂಡು ಬಂದ್ಬಿಡ್ಬೋದು. ಇಲ್ಲ, ಇದು ದಸರಾ ಟೈಮಲ್ಲಿ ಮೈಸೂರು ಪ್ಯಾಲೇಸಲ್ಲಿ ಈ ಥರದ್ದು ಹಳೆ ಕಾರ್ಗಳಿದೆ. ಅದ್ರ ಶೋ ನಡೆಯುತ್ತೆ, ಅವಾಗ ಅವ್ರನ್ನ ಓಡಿಸ್ತಾರೆ. ಹಾಂ, ಅಂಬಾಸಿಡರ್, ದ ಫೇಮಸ್ ಅಂಬಾಸಿಡರ್ ಕಾರ್ನ ನೋಡಿ. ಇಲ್ಲಿ ಪಾರ್ಟ್ಸ್ ಬೈ ಪಾರ್ಟ್ಸ್ ನೇತಾಕ್ಬಿಟ್ಟಿದ್ದಾರೆ. ಯಾವ್ಯಾವ ಪಾರ್ಟ್ಸು ಎಲ್ಲೆಲ್ಲಿ, ಅದ್ರದ್ದು ಇಂಜಿನ್ ಪಾರ್ಟ್ಸು, ಏನೇನು ಪಾರ್ಟ್ಸ್ ಎಕ್ಸ್ಟ್ರಾ ಎಲ್ಲ ಸಪ್ರೇಟ್ ಮಾಡಿ ನೇತಾಕಿದ್ದಾರೆ. ಇಲ್ಲಿ ಕೂತ್ಕೊಂಡು ಫೋಟೋ ತೊಗೊಳ್ಳೋರು ಫೋಟೋ ತೊಗೊಳ್ಬೋದು ನೋಡಿ. ಅಲ್ಲಲ್ಲೇ ಫೋಟೋ ತಗೊಳ್ಳಿಕ್ಕೆ ಅಂತಲೇ ಈ ಥರ ಬೆಂಚ್ಗಳು ಮಾಡಿದ್ದಾರೆ. ಸ್ಮೈಲ್. ನಾನು ಹಾಗೆ ಫೋಟೋ ತೆಗಿತಾ ಇದ್ದೀನಿ ವಿಡಿಯೋ ಮಾಡಿಕೊಂಡು, ಡೋಂಟ್ ವರಿ. ಬನ್ನಿ ಮುಂದೆ ಹೋಗೋಣ. ಹಾಂ, ಇವನು ಯಾರು, ಚಾರ್ಲಿ ಚಾಪ್ಲಿನ್ ಓಡಿಸ್ಕೊಂಡು ಹೋಗ್ತಾರೆ ನೋಡು ಒಂದು ಮೂವಿನಲ್ಲಿ. ತೊಗೊಂಡೋಗ್ಬಿಟ್ಟು ಪಾರ್ಕ್ ಮಾಡೋಕ್ಕೆ ಜಾಗ ಇರಲ್ಲ, ಬೇರೆ ಕಾರ್ನ ತೆಗೆದ್ಬಿಟ್ಟು ಅವನ ಕಾರ್ ಪಾರ್ಕ್ ಮಾಡಿದಲ್ಲ. ಇಲ್ಲೋ ರೇವಾ ಇದೆ ನೋಡಿ, ಇಲ್ಲಿ ರೇವಾ ಇವಾಗ ಮಾಡ್ರನ್ ಕಾರ್ ಇದೆ. ಹೌದು, ಇದು ತುಂಬ ಚಿಕ್ಕ ಕಾರು. ಇದು ಆ್ಯಕ್ಚುಲಿ ಓಡ್ತಾ ಇದೆ ಇವಾಗಲೂ, ರೋಡಲ್ಲಿ ಇದೆ ಇದು. ಹಾಂ, ರೇವಾ ಅಂಥೇಳಿ ಚಿಕ್ಕ ಕಾರ್ ಇದು. JCB ನೋಡ್ರಿ, ಎಷ್ಟು ಚಿಕ್ಕ JCB ಅಲ್ಲ ಆ್ಯಕ್ಚುಲಿ ಅದು. ಅರ್ತ್ ಮೂವರ್ಸ್. ಇದು ಅರ್ತ್ ಮೂವರ್ಗೆ ನಾವು JCB ಅದೊಂದು ಕಂಪ್ನಿ. ಈಗ ಕೋಲ್ಗೇಟ್ಗೆ, ಟೂತ್ ಬ್ರಷಿಗೆ ನಾವು ಕೋಲ್ಗೇಟ್ ಅಂತೀವಲ್ಲ, ಆ ಥರ JCB ಕಂಪ್ನಿ ನೇಮ್ ಅಲ್ಲ, ಅದೊಂದು ಕಂಪ್ನಿ ನೇಮ್ ಅಷ್ಟೇ. ಇದು ಅರ್ತ್ ಮೂವರ್ ಅಂದರೆ ಮಣ್ಣನ್ನು ತಳ್ಳೋವಂಥ ಅಥವಾ ಸಮತಟ್ಟು ಮಾಡುವಂಥ ಒಂದು ಯಂತ್ರ. Mitsubishi ಕಂಪ್ನಿದು ಇದು. ಹಾಂ, ಇದೆಲ್ಲ ಇವಾಗ ಅಂದರೆ ಸ್ವಲ್ಪ ಹಳೇದು. ಈಗ ರೀಸೆಂಟಾಗಿ ಇದು ಟೊಯೋಟಾದು ಅಂದರೆ ರನ್ನಿಂಗ್ ಇಲ್ಲದೆ ಇರೋ ಮಾಡೆಲ್ಗಳು, ಹಳೆ ಮಾಡೆಲ್ಗಳು. ಇದು 2005 ಹ್ಯುಂಡೈ ಕಂಪ್ನಿದು. ಇದು ದಾನಿಗಳು ಕೊಟ್ಟಿರ್ತಾರಲ್ಲ, ಇದು ರೋವರ್ ಮಾಂಟೆಗೋ ಅಂತೇಳಿ, ಯುನೈಟೆಡ್ ಕಿಂಗ್ಡಮ್, UKದು, ಇಂಗ್ಲೆಂಡ್ದು. ಮೇ ಬಿ ಇವೆಲ್ಲ ರನ್ನಿಂಗ್ ಕಂಡೀಷನಲ್ಲಿ ಇದೆ ಅನಿಸುತ್ತೆ. ಹ್ಯುಂಡೈ ವೆರ್ನಾ, ಹಳೆ ವೆರ್ನಾ. ಇವಾಗ ಹ್ಯುಂಡೈ ವೆರ್ನಾ ಇದೆ, ಫೇಸ್ ಲಿಫ್ಟ್ ಮಾಡಲ್ ಬಿಟ್ಟಿದ್ದಾರೆ, ಅಪ್ಗ್ರೇಡೆಡ್. ಮಾರುತಿ ಸುಜುಕಿ ಜೆನ್ನು ಇವಾಗಲೂ, ಇದು ಕೂಡ ಇವಾಗಿದೆ. ಫಿಯೇಟ್ 800, ಇದನ್ನು ಮಾಡಲು ಹೊಸದು ಬಿಟ್ಟಿದ್ದಾರೆ. ನೋಡಿ, ವೀರಭದ್ರನ ಮೂರ್ತಿಯನ್ನು ಇಟ್ಟಿದ್ದಾರೆ ಇಲ್ಲಿ.
ಕರ್ನಾಟಕದಲ್ಲಿ ಸಿಕ್ಕಿರೋಂಥ ವೀರಭದ್ರನ ಒಂದು ಮೂರ್ತಿ ಸ್ಟ್ಯಾಚ್ಯೂನ ಇಟ್ಟಿದ್ದಾರೆ. ಬನ್ನಿ ಇಲ್ಲಿ ಒಳಗಡೆ ಹೋಗಿ ಇಲ್ಲಿ ಒಳಗಡೆ ಏನಿದೆ ನಾವು ತುಳುನಾಡು ಅಂತ ಏನು ಹೇಳ್ತೀವಿ ನಾವು ಕರಾವಳಿಯಲ್ಲಿ. ಇವಾಗ ನೀವು ಎಲ್ಲ ನೋಡಿರ್ತೀರ ಮೂವಿನಲ್ಲಿ, ಕಾಂತಾರ ಮೂವಿನಲ್ಲಿ ನೋಡಿದೆಯಾ ಇದು ವರಹ ಇದು ಬರುತ್ತಲ್ಲ, ಕಾಂತಾರ ಮೂವಿನಲ್ಲಿ ಬರುತ್ತಲ್ಲ, ಅದು ಕರಾವಳಿನಲ್ಲಿ ಬಳಸುವಂಥ ಕಲಾಕೃತಿಗಳು. ಭೂತಕೋಲ ನಡೆಯೋದು, ಭೂತಕೋಲ ದೈವ ಅಂತ ಕರೀತಾರಲ್ಲ, ಅದಿದು ಪಂಜುರ್ಲಿ, ಇದು ಭೈರವ, ಇದು ಮೈಸಂದಾಯ ಅಂತ ಕರೀತಾರೆ. ಇದು ನೋಡಿ ಶಿರಾಡಿ ದೈವ ಅಂತ ಬರುತ್ತೆ. ನೋಡಲ್ಲಿ ನೇಮ್ಗಳಿದೆ, ಅಣ್ಣಪ್ಪ, ಕರ್ಲುಟ್ಟಿ, ಪಂಜುರ್ಲಿ, ಪಿಲಿಚಾಮುಂಡಿ, ಬೊಬ್ಬರಿಯ, ಜುಮಾದಿ, ಅವೆಲ್ಲ ಜನ ಸಮುದಾಯದ ಅವ್ರದ್ದು ಇದು ಭೂತಕೋಲದಲ್ಲಿ ಭೂತಗಳು ಅಂತ ಹೇಳಿ ಬರ್ತವೆ ನೋಡಿ. ಪಂಜುರ್ಲಿ ದೈವದ ಮುಖ, ಇದು ಇಂಪಾರ್ಟೆಂಟ್ ಮುಖ. ಇದು ಜಾನಪದ ನಂಬಿಕೆಯ ಪ್ರಕಾರ ಪಾರ್ವತೀ ದೇವಿಯ ಸಾಕಿದ ಕಾಡು ಹಂದಿಯು ಶಿವನ ಕೋಪಕ್ಕೆ ಗುರಿಯಾಗಿ ಸಾಯುತ್ತದೆ. ಆಗ ದುಃಖಿತಳಾದ ಪಾರ್ವತೀ ದೇವಿ ಪ್ರಾರ್ಥನೆಯಂತೆ ಶಿವನು ಆ ಹಂದಿಗೆ ಪುನಃ ಜೀವನ ಕೊಟ್ಟು ಭೂಮಿಗೆ ಬಂದು ದೈವವಾಗಿ ನೆಲೆ ನಿಂತು ಜನರ ಉದ್ಧಾರವನ್ನು ಮಾಡುವಂತೆ ಆದೇಶಿಸಿ ಕಳಿಸ್ತಾರೆ. 18th ಸೆಂಚುರಿಲಿ 18ನೇ ಶತಮಾನದಲ್ಲಿ ಸಿಕ್ಕಿರೋ ಅಂಥದ್ದು ನೋಡಿ. ಕೆಳಗಡೆ ಅಂಡರ್ಗ್ರೌಂಡಿಗೆ ಬರ್ತಿದ್ದಂಗೆ ಇನ್ನೊಂದು ಎಕ್ಸಿಟ್ ಪಾಯಿಂಟಲ್ಲಿ ಇದೆಲ್ಲ ನಮ್ಮ ಪುರಾತನ ಪಳೆಯುಳಿಕೆ ವಸ್ತುಗಳನ್ನ ಇಟ್ಟಿದ್ದಾರೆ. ತಾವೇ ನೋಡ್ತಾ ಇದ್ದೀರಾ. ಇದು ಶಾವಿಗೆ ಒತ್ತುತ್ತಿದ್ರಲ್ಲ, ನಮ್ಮ ತಾತನ ಮನೆ ಇತ್ತು, ಇದು ಹಳೆ ಕಾಲದ್ದು ಶಾವಿಗೆ ಯಂತ್ರಗಳು. ಇದನ್ನು ನಾವು ಒತ್ತುತ್ತಿದ್ವಿ ಇದರಲ್ಲಿ. ಇದೆಲ್ಲ ಇವಾಗ ನೀನು ತೊಗೊಂಡಿದ್ದಲ್ಲ ಪ್ಲಾಸ್ಟಿಕ್ಕು, ಇದು ಕಾಳು ಮೆಣಸು ಮಸಾಲ ಬಾಕ್ಸ್ಗಳು, ಡಿಫ್ರೆಂಟ್ ಮಸಾಲ ಬಾಕ್ಸಸ್. ಇದು ಪುಟ್ಟಿ ನೋಡಿದ್ದೆ ನಾನು, ನಮ್ಮ ಹಳೆ ಮನೇಲಿ ಇತ್ತಿದ್ದು. ಇದಕ್ಕೆ ಸಗಲಿ ಎಲ್ಲ ಸಾರಿಸ್ಬಿಟ್ಟು ಇಟ್ಕೋತಿದ್ರು, ಬಿದ್ರಿಂದ ಮಾಡಿರೋದು. ಇದು ಹಳೆ ಕಾಲದ ತೂಕದ ಬಟ್ಟು, ಅದೆಲ್ಲ ಇದು ನೋಡಿ. ಚಿನ್ನ ಬೆಳ್ಳಿ ಅಂಗಡಿಲಿ ಕೆಲವು ಕಡೆ ಇವಾಗಲೂ ಇದೆ ಅದು. ಹೌದು ನೋಡಿ. ಕಡಾಯ ತಾಮ್ರದ್ದು, ನೀರು ಕಾಯಿಸ್ಲಿಕ್ಕೆ ಬಳಸ್ತಿದ್ದಂಥದ್ದು. ಎಣ್ಣೆ ಗಾಣ ತೆಗಿಲಿಕ್ಕೆ, ಅದು ನೀರು ಸೇದಲಿಕ್ಕೆ ಬಾವಿಯಿಂದ ರಾಟೆ, ಬಾವಿಗೆ ಹಗ್ಗ ಹಾಕ್ಬಿಟ್ಟು ರಾಟೆ. ಇದು ಗರಗಸ, ಮರ ಕೊಯ್ಲಿಕ್ಕೆ. ಇದು ಮೊಸರು ಕಡಿಯೋಂಥ ಕೋಲ್ಗಳು. ನಿಮ್ಗೆ ಇದೆಲ್ಲ ಗೊತ್ತಿರುತ್ತೆ ಬಿಡಿ. ನೋಡಿ, ಇದು ಮರದ ಪಾತ್ರೆಗಳು, ಮರದಲ್ಲೇ ಮಾಡಿರುವಂಥದ್ದು, ಫುಲ್ಲು ವುಡನ್. ನೋಡಿ, ಇದು ಹಳೆ ಕಾಲದಲ್ಲಿ ಫಸ್ಟು ಕ್ಯಾಮ್ರಾ ಈ ಥರ ಇತ್ತು. ಇವಾಗ ನಮ್ಮ ಮೊಬೈಲ್ಗಳಲ್ಲೇ ಕ್ಯಾಮ್ರಾಗಳು ಸ್ಟಾರ್ಟ್ ಆಗಿಬಿಟ್ಟಿದ್ದಾವೆ. ಎಷ್ಟು ಸ್ಟುಡಿಯೋದಲ್ಲಿ ನಿಲ್ಲಿಸಿ ಈ ಕ್ಯಾಮ್ರಾದಿಂದ ಫೋಟೋ ತೆಗಿತೀವಿ. ನೋಡಿ, ಇಲ್ಲಿ ಟೈಪ್ ರೈಟರ್ಗಳು, ಹಳೆ ಕಾಲದ ಪ್ರಿಂಟರ್ಗಳು, ಆ ಕೈಯಲ್ಲಿ ಟೈಪ್ ಮಾಡೋವಂಥದ್ದು. ಈಗಲೂ ಕೆಲವು ಕಡೆ ಟೈಪ್ ರೈಟರ್ಸ್ ಇದೆ, ಈ ಥರ ತಳ್ಕೊಂಡು ಮಾಡ್ತಾರಲ್ಲ, ಇದು ಹಳೆ ಕಾಲದ್ದು. ನೋಡ್ರಿ, ಇಲ್ಲಿ ಜೈಮಿನಿ ಮಹಾಭಾರತ ಬರೆದಿರೋದು ತಾಳೆಗರಿ ಪತ್ರಗಳು ನಿಮಗೆ ಕಾಣಿಸ್ತಿದೆಯಾ ಇಲ್ವಾ ಗೊತ್ತಿಲ್ಲ, ಆದರೂ ಎಷ್ಟು ಸಖತ್ತಾಗಿ ಬರೆದಿದ್ದಾರಲ್ವ ಇದರಲ್ಲಿ. ತಾಳೆಗರಿನಲ್ಲಿ ಬರೆದಿರೋದು ಇದು ಜೈಮಿನಿ ಭಾರತ. ಲಕ್ಷ್ಮೀಶ ಕವಿ ಬರೆದಿದ್ದು, ನಮಗಿತ್ತಿದ್ದು ಲಕ್ಷ್ಮೀಶ ಕವಿಯ ಜೈಮಿನಿ ಮಹಾಭಾರತ ಅಂತ ಡಿಗ್ರಿನಲ್ಲಿ. ಯುವ ಸಂವತ್ಸರ ಪಂಚಾಂಗ ಆಗಿನ ಕಾಲದ್ದು. ಮೈಸೂರು ಸ್ಟಾರ್ಸು ನ್ಯೂಸ್ ಪೇಪರು. ಓಹೋ, ಇವೆಲ್ಲ ಆಗ ಕಾಲದಲ್ಲಿ ಕೈ ಬರವಣಿಗೆಯಲ್ಲಿ ಬರೀತಿದ್ದಂಥ ಈ ನಮ್ಮ ಹಳೆ ಇದ್ರ ಪತ್ರಗಳಿರ್ತದೆ, ಜಮೀನು ಪತ್ರಗಳು ನೋಡಿದ್ರೆ ಈ ಥರ ಕಾಣಿಸುತ್ತೆ. ಚನ್ನಪಟ್ಟಣದ ಗೊಂಬೆಗಳು. ಹಾಗೆ ಬನ್ನಿ, ಇಲ್ಲಿ ಒಳ್ಳೆ ಪೇಂಟಿಂಗ್ಸ್ ಹಾಕಿದ್ದಾರೆ, ಹ್ಯಾಂಡ್ಮೇಡ್ ಪೇಂಟಿಂಗ್ಸ್. ಇದೆಲ್ಲ ಹ್ಯಾಂಡ್ಮೇಡ್ ಪೇಂಟಿಂಗ್ಸ್. ಹೌದು, ಹ್ಯಾಂಡ್ಮೇಡ್ ಪೇಂಟಿಂಗ್ಸ್. ಇವಾಗೆಲ್ಲ ಪ್ರಿಂಟಿಂಗ್ ಮೀಡಿಯಾ ಬಂದಿದೆ, ಬಟ್ ಇದೆಲ್ಲ ಹ್ಯಾಂಡ್ಮೇಡ್. ನೋಡಿ ಇಲ್ಲಿ, ಇದೆಲ್ಲ ಆ ಕಾಲದಲ್ಲಿ ಮಕ್ಕಳಿಗೆ ತೋರ್ಸೋಕ್ಕೆ
ಥರದ್ದೆಲ್ಲ ಮಾಡ್ತಾರೆ ನೋಡಿ. ಇಲ್ಲಿ ಮಹಾರಾಜರು ಮೈಸೂರು ಮಹಾರಾಜಸ್ ಚಿತ್ರಗಳನ್ನ ಕೈಯಲ್ಲಿ ಬಿಡಿಸಿರೋದು. ಆವಾಗಿನ ಶಿಲ್ಪಕಲೆಗಾರರು, ಭಾವಚಿತ್ರ ಬಿಡಿಸೋವಂಥವ್ರು, ಚಿತ್ರಕಲಾಕಾರರು ಬಿಡಿಸಿರೋ ಅಂಥದ್ದು. ಎಷ್ಟು ರಿಚಾಗಿ ಮಾಡಿದಾರಲ್ಲ. ಈ ಕಡೆ ನೋಡಿ, ಇಲ್ಲಿ ಇದು ಹಳೇದು ಮೈಕ್ರೋಫೋನ್, ಇದಕ್ಕೇನು ಹೇಳ್ತಾರೆ, ಇದಕ್ಕೆ ಗ್ರಾಮೋಫೋನ್ ಇದೆ. ವಾವ್, ಮೊದಲು ಮ್ಯೂಸಿಕ್ ಕೇಳಲಿಕ್ಕೆ ಅದ್ರ ಮೇಲೆ ಒಂದು CD ಥರ ಇರ್ತಿತ್ತು. ಅದನ್ನು ಇಟ್ಬಿಟ್ಟು ಅದ್ರ ಮೇಲೆ ಹ್ಯಾಂಡ್ಲ್ ತೆಗೆದು ಇಟ್ಟರೆ ಅದು ಈ ಥರ ರೊಟೇಟ್ ಆಗೋದು. ನೀನು ಹಳೆ ಮೂವಿಗಳಲ್ಲಿ ನೋಡು, ಅದರಲ್ಲಿ ಕಾಣಿಸುತ್ತೆ ಗ್ರಾಮೋಫೋನ್. ನೋಡಿರಿ, ನಾನು ಆಗಲೇ ಲಾಸ್ಟ್ ವಿಡಿಯೋನಲ್ಲಿ ನಿಮಗೆ ಇದರಲ್ಲಿ ಶುಕವನ ಸೊಸೈಟಿ ಮ್ಯೂಸಿಯಮಲ್ಲಿ, ವಿಶ್ವ ಮ್ಯೂಸಿಯಮಲ್ಲಿ ತೋರಿಸಿದ್ದೆ ಕಾಯಿನ್ಸು. ಅಲ್ಲಿ ತುಂಬ ಇದೆ. ಇಲ್ಲಿ ರಾಜರ ಕಾಲದ್ದು ಇಂಗ್ಲೆಂಡ್ ಕಾಯಿನ್ಸ್ ಎಲ್ಲ ಇದೆ ಇಲ್ಲಿ. ಹಾಗೆ ನೋಟ್ಗಳು ಕೂಡ ಇದೆ, ಬೇರೆ ಬೇರೆ ಕಂಟ್ರೀಸ್. ಇದು 5 ರೂಪೀಸ್ ನೋಟೆಲ್ಲ ನಾವು ನೋಡಿದ್ದೀವಿ. 1 ರೂಪಿ, 5 ರೂಪೀಸ್ ಸ್ಟ್ಯಾಂಪ್ ಕಲೆಕ್ಷನ್ಸ್ ಇಟ್ಟಿದ್ದಾರೆ. ಓಲ್ಡ್ ಸ್ಟ್ಯಾಂಪ್ ಕಲೆಕ್ಷನ್ಸು. ಸ್ಪೋರ್ಟ್ಸ್ ಪರ್ಸನ್ಸು, ಆರ್ಮಿ ಪರ್ಸನ್ಸು, ಆ್ಯನಿವರ್ಸರಿ ನೋಡಿ. ಇಲ್ಲಿ ಶ್ರೀ ಧರ್ಮಸ್ಥಳದ್ದು ಚಿಹ್ನೆಗಳು, ಕಾಯಿನ್ಸು, ಮುದ್ರೆಗಳು. ಈ ಮಾಡೆಲ್ ಸಖತ್ತಾಗಿದೆ ಇದು. ಏನು ಮಾಡೆಲ್ ಅದು? ದೇವತೆಯ ತಲೆಯ ಭಾಗ, ವಿಜಯನಗರ ಶೈಲಿ. ಓಕೆ, ಇದು ಕಲ್ಲಿನಲ್ಲಿ ಇರೋ ಶನೀಶ್ವರ ದೇವ. ಇದು ಪ್ರಿಂಟರ್, ಮೇ ಬಿ ಇದು ಪ್ರಿಂಟರ್ ಅನಿಸುತ್ತೆ. ಇದ್ರ ಬಗ್ಗೆ ಡೀಟೇಲ್ಸ್ ಎಲ್ಲೂ ಬರೆದಿಲ್ಲ ಅಲ್ಲ. ನೋಡಿ, ಇಲ್ಲಿ ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರು. ವಾವ್, ಇವಾಗ ಚೆನ್ನಾಗಿ ಕಾಣುತ್ತೆ ನೋಡಿ. ಇಲ್ಲಿ ಮೇಲ್ಗಡೆ ಲಾಟಿನ್ಗಳೆಲ್ಲ ಹಾಕಿದ್ದಾರೆ. ಫೈನಲಿ ಎಕ್ಸಿಟ್ ಪಾಯಿಂಟ್ನಲ್ಲಿ ಮಹಾರಾಜರು ಬಳಸ್ತಿದ್ದಂಥ ಅವ್ರ ಮಹಾರಾಜರ ಕಾಲದ್ದು ಫಿರಂಗಿ, ಮಾಡ್ರನ್ ಫಿರಂಗಿ ಇದು. ದೊಡ್ಡ ಬಂದೂಕುಗಳು, ಮಹಾರಾಜರು ಬಳಸ್ತಿದ್ದಂಥ ಬಂದೂಕುಗಳು, ಹಳೆ ಕಾಲದ್ದು. ಇವು ಗುರಾಣಿಗಳು, ಕತ್ತಿಗಳು ನೋಡ್ರಿ ಇಲ್ಲಿ. ಈ ವೆಯ್ಟ್ ನಾವು ಕೈಯಲ್ಲಿ ಈಗ ಹಿಡ್ಕೊಳಕ್ಕೆ ಆಗಲ್ಲ, ಅಷ್ಟೊಂದು ಭಾರ ಇರುತ್ತದು. ಆಗಿನ ಕಾಲದವ್ರು ಅಷ್ಟೊಂದು ಸ್ಟ್ರೆಂತ್ ಇರ್ತಿದ್ರು, ಆ ಕತ್ತಿಗಳನ್ನ ಉಪಯೋಗಿಸ್ತಿದ್ರು. ಇಲ್ಲೂ ಸ್ಪೆಷಲ್ ಇದೆ, ಆಂಜನೇಯ ವ್ಯಾಯಾಮ ಶಾಲೆ 1960 ಸ್ಥಾಪನೆ ಆಗಿದ್ದು. ಆ ವ್ಯಾಯಾಮ ಶಾಲೆಯಲ್ಲಿ ಬಳಸ್ತಿದ್ದಂಥ ಕತ್ತಿಗಳು, ಅಂದರೆ ಕತ್ತಿ ವರಸೆ ಮಾಡಲಿಕ್ಕೆ ಬಳಸ್ತಿದ್ದಂಥ. ಗಾರ್ಡನ್ ಏರಿಯಾ ಮಾಡಿದ್ದಾರೆ, ಸಿಕ್ಕ ಕಲಾಕೃತಿಗಳನ್ನ. ಫೈನಲಿ ಮುಗಿಸಿ ಹೊರಗಡೆ ಹೋಗ್ತಾ ಇದ್ದೀವಿ. ಈಗ ಎಕ್ಸಿಟ್ ಪಾಯಿಂಟ್ ಇದು. ಒಂದು ಒಳ್ಳೆ ಅನುಭವ. ಸುತ್ತ ಹಸಿರು ಪರಿಸರದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಫುಲ್ಲು ಖುಷಿಯಾಗಿಬಿಟ್ಟಿದ್ದಾಳೆ ಪ್ರೀತಿ ಅಂತೂ. ಹೋಗೋಣ ಕಾರ್ ಮ್ಯೂಸಿಯಮ್ಗೆ ಹೋಗೋಣ. ಬೈಕ್ ಬರ್ತಾ ಇದೆ ನೋಡಿ. ಇಲ್ಲೊಂದು ರೋಡ್ ರೋಲರ್ ಇಟ್ಟಿದ್ದಾರೆ, ಹಳೇದು ಓಲ್ಡ್ ಸ್ಟೀಮಲ್ಲಿ ಓಡ್ತಿತ್ತು ಅನಿಸುತ್ತೆ ಇದು. ಫ್ಯೂಯಲ್ ಟ್ಯಾಂಕ್ ಕೂಡ ಇದೆ, ಹಾಗಾದರೆ ಸ್ಟೀಮಲ್ಲಿ ಓಡಲ್ಲ. ಇಲ್ಲಿ ನೋಡಿ, ಇಲ್ಲೊಂದು ಡಬಲ್ ಡೆಕ್ಕರ್ ಬಸ್ ನಿಲ್ಲಿಸಿದ್ದಾರೆ ಹೊರಗಡೆ, ಪಯಣ ಕಾರ್ ಮ್ಯೂಸಿಯಮ್ನ ಹೊರಭಾಗದಲ್ಲಿ. ನಾವು ಫೈನಲಿ ಹೊರಗಡೆ ಬಂದಿದ್ದೀವಿ. ಆ್ಯಕ್ಚುಲಿ ಇವತ್ತು ನೋಡಿ, ಇದು ಪಯಣ ಕಾರ್ ಮ್ಯೂಸಿಯಮ್ ಹೊರಗಡೆ ವಿಶಾಲವಾಗಿ ಮಾಡಿದ್ದಾರೆ ಬ್ಯಾಂಗ್ಳೂರು ರೋಡ್ನಲ್ಲಿ.
ಸ್ನೇಹಿತರೆ, ಫೈನಲಿ ನಾವಿವಾಗ ಹೊರಗಡೆ ಬಂದಿದ್ದೀವಿ. ಪಯಣ ಕಾರ್ ಮ್ಯೂಸಿಯಮ್ನ ಹೊರಭಾಗದಲ್ಲಿದ್ದೀವಿ. ನೋಡಿ ಅಲ್ಲಿ ನಮ್ಮ ಬ್ಯಾಕ್ಗ್ರೌಂಡಲ್ಲಿ ಒಳ್ಳೆ ನೀಟಾಗಿ ಇದು ಮಾಡಿದಾರಲ್ಲ ಪ್ರೀತಿ, ತುಂಬ ಇಷ್ಟ ಆಯಿತು. ಮೇಂಟೆನೆನ್ಸ್ ಕೂಡ ಅಷ್ಟೇ ಚೆನ್ನಾಗಿದೆ. 50 ರುಪೀಸ್ ಚಾರ್ಜು ಏನು ವರ್ತ್ ಅನಿಸ್ತಾ ಇದೆ. ನೋಡಿ ಇಲ್ಲಿ ಪಾರ್ಕಿಂಗ್ ಕೂಡ ತುಂಬ ಸಫಿಷಿಯೆಂಟ್ ಆಗಿದೆ. ಸ್ನೇಹಿತರೆ, ನಮ್ಮ ಈ ವಿಡಿಯೋ ನಾನು ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಬನ್ನಿ, ಎಲ್ಲರಿಗೂ ಇಷ್ಟ ಆಗುತ್ತೆ ಮೇ ಬಿ, ಯಾಕೆಂದರೆ ಅಷ್ಟು ನೀಟಾಗಿ ಆಂಬಿಯನ್ಸ್ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸಿಟಿಯಿಂದ ಹೊರಗಡೆ ಇರೋದ್ರಿಂದ ವೆದರ್ ಕೂಡ ತುಂಬ ಚೆನ್ನಾಗಿದೆ. ಹೌದು. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಈ ದಿನದ ವಿಡಿಯೋನ ಇಲ್ಲಿ ಮುಕ್ತಾಯಗೊಳಿಸ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋ ಮೂಲಕ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್.